ಮೈಸೂರಿನ ಐತಿಹಾಸಿಕ ಹಾಗೂ ಪ್ರಸಿದ್ಧ ಮಾರ್ಕೆಟ್ ಆದಂಥ ದೇವರಾಜ ಮಾರ್ಕೆಟ್ಗೆ ಇಲ್ಲಿ ಸ್ಥಳೀಯ ಒಂದು ವ್ಯಾಪಾರಸ್ಥರ ಒಂದು ಆಹ್ವಾನ ಮೇರೆಗೆ ಬಂದಿರತಕ್ಕಂಥದ್ದು. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 2-3 ದಿನ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯದಿಂದ ಒಂದು ಒಳ್ಳೆ ತೀರ್ಪನ್ನು ಬಂದಿರತಕ್ಕಂಥದ್ದು. ಅಂದರೆ ಇದು ಕೆಡವಿ ಪುನರ್ನಿರ್ಮಾಣ ಮಾಡಬಾರ್ದು, ಈ ಕಟ್ಟಡದ ಒಂದು ರೆಸ್ಟೋರೇಷನ್ ಮಾಡಬೇಕು, ರೆನೋವೇಷನ್ ಮಾಡಬೇಕು ಅಂತ ತೀರ್ಪು ಬಂದಿರತಕ್ಕಂಥದ್ದು. ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಇದು ಭಾಳಷ್ಟು ಅಂದರೆ ಸುಮಾರು ನಾನು ಅರಮನೆಗೆ ಬರೋಕ್ಕೆ ಮುಂಚೆಯಿಂದನೂ ಈ ಒಂದು ಹೋರಾಟ ಸ್ಥಳೀಯರು ಎಲ್ಲರೂ ನಡೆಸ್ಕೊಂಡು ಬಂದಿರತಕ್ಕಂಥದ್ದು, ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮಗೂ ಕೂಡ ಅದರಲ್ಲಿ ಕೈ ಜೋಡಿಸುವಂಥದ್ದು ಅವಕಾಶ ಕೊಟ್ಟಿದ್ದರು. ಜೊತೆಗೆ ಅಂದರೆ ಇವತ್ತು ಸಂಪೂರ್ಣವಾಗಿ ಅವರ ಒಂದು ಪರಿಶ್ರಮದಿಂದ ದಿನನಿತ್ಯ ಹೋರಾಟ ಮಾಡುವಂಥದ್ದು ಮೂಲಕ ಈ ತೀರ್ಪನ್ನು ಬಂದಿರತಕ್ಕಂಥದ್ದು. ಸರ್ಕಾರನೂ ಕೂಡ ಸೂಕ್ತವಾದಂಥ ರೀತಿ, ಸಕಾರಾತ್ಮಕವಾದಂಥ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಮ್ಮ ಆಗ್ರಹ. ಯಾಕಂದರೆ ಇವತ್ತು ಅವರು ಕೋರ್ಟ್ ಫೀಸು, ಜನರ ತೆರಿಗೆ ಬಳಸಿ ತಿರ್ಗಾ ಇದನ್ನ ಮುಂದುವರಿದು ಮತ್ತೊಮ್ಮೆ ಇಂಥ ಒಂದು ಆರ್ಡರ್ ತೊಗೊಂಡು ಅವ್ರಿಗೆ ಒಂದು ರೀತಿ ಅದು ಹಿನ್ನಡೆ ಆಗಬಾರ್ದು. ನಮಗೂ ಕೂಡ ಅವ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಮುಂದುವರಿಯೋಣ. ಇವತ್ತು ಆರ್ಡರ್ ಬಂದಿದೆ, ಅದರ ಮೇರೆಗೆ ಇವತ್ತು ಅದನ್ನು ಪುನರುಜ್ಜೀವನಗೊಳಿಸುವಂಥದ್ದು ಕೆಲಸ ಸರ್ಕಾರ ಮಾಡಲಿ ಅಂತ ನಾವು ಆಗ್ರಹಿಸ್ತೀವಿ. DC ಏನು ನಿಲುವು ತೊಗೊಂಡಿದ್ದಾರೆ, ಬರೀ ಅಪ್ಪೀಲು ನಾವು ಮುಂದುವರಿತೀವಿ ಅಂತ, ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ನಾವು ಆಗ್ರಹಿಸ್ತೀವಿ. ಇವತ್ತು ಆರ್ಡರ್ ಬಂದಿದೆ, ಆರ್ಡರ್ ಮೇರೆಗೆ ನೀವು ಒಂದು ನ್ಯಾಯಾಲಯಕ್ಕೆ, ನ್ಯಾಯಾಂಗಕ್ಕೆ ಮರ್ಯಾದೆ ಕೊಟ್ಟು, ಗೌರವ ಕೊಟ್ಟು, ಅದಕ್ಕಿಂತ ಅದರ ಜೊತೆಗೆ ಅದಷ್ಟೇ ಗೌರವವನ್ನು ಇಲ್ಲಿ ಸ್ಥಳೀಯ ಏನು ವ್ಯಾಪಾರಸ್ಥರಿದ್ದಾರೆ, ಸಣ್ಣ ವ್ಯಾಪಾರಸ್ಥರು ಇಲ್ಲಿ ದಿನನಿತ್ಯ ತಮ್ಮ ಬದುಕಕ್ಕಾಗಿ ಇಲ್ಲಿ ಬಂದು ಮಾರ್ಕೆಟಲ್ಲಿ ಒಂದು ಸಣ್ಣ ಜಾಗ ತೊಗೊಂಡು, ಬರೀ ಮಾರ್ಕೆಟಲ್ಲ, ಮಾರ್ಕೆಟ್ ಸುತ್ತಮುತ್ತನೂ ಕೂಡ ವ್ಯಾಪಾರಸ್ಥರು ಬಂದು ತಮ್ಮ ಎಲ್ಲ ಒಂದು ಅಡುಗೆ ಸಾಮಾನು ಇರ್ಬೋದು, ತರಕಾರಿ ಇರ್ಬೋದು, ಸಣ್ಣ ಒಂದು ಪ್ರಾಡಕ್ಟ್ಗಳಿರ್ಬೋದು, ಮಾರ್ಕೆಟ್ ಒಳಗಡೆಯೂ ಕೂಡ ಭಾಳಷ್ಟು ದಶಕಗಳಿಂದ, ತಲೆಮಾರುಗಳಿಂದ ವ್ಯವಹಾರ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಐತಿಹಾಸಿಕ ಅಂದರೆ ಮೈಸೂರು ಒಂದು GI ಟ್ಯಾಗ್ ಇರುವಂಥದ್ದು ಗುರು ಸ್ವೀಟ್ಸು ಕೂಡ ಇಲ್ಲೇ ಇದೆ. ಸೊ ಅಂಥ ಒಂದು ಜಾಗ ಇದು, ಎಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಜಾಗ. ಅದನ್ನ ರೆಸ್ಟೋರೇಷನ್ ಮಾಡೋದ್ರಲ್ಲಿ ಇವತ್ತು ಸರ್ಕಾರ ಮುಂದುವರಿಬೇಕಾಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗೆ ಆಗಲೇ ಪತ್ರ ಬರೆದಿದ್ದೀವಿ. ಏನು ಕ್ಯಾಬಿನೆಟಲ್ಲಿ ಒಂದಷ್ಟು ಹಣ ಮೀಸಲಿಟ್ಟಿದ್ರು, ಇಲ್ಲಿಗೆ 94 ಕೋಟಿ ಬಹುಶಃ, ಮತ್ತು ಲ್ಯಾಂಡ್ ಝೋನ್ ಬಿಲ್ಡಿಂಗ್ ಕೂಡ ಒಂದು 30 ಅಥವಾ 40 ಕೋಟಿ ಏನು ಇಟ್ಟಿದ್ರು, ಏನೇ ಇರಲಿ, ಆ ಹಣ ಏನು ಮೀಸಲಿಟ್ಟಿದ್ರು ಅದರ ಪುನರ್ನಿರ್ಮಾಣಕ್ಕಾಗಿ, ಅಂದರೆ ಕೆಡವಿ ಪುನರ್ನಿರ್ಮಾಣ ತಜ್ಞರು ಹೇಳ್ತಾರೆ ಪ್ರಕ್ರಿಯೆ ಇದೆ. ಇದು ಬರೀ ಇದು ಒಂದು ಉದಾಹರಣೆ ಅಂತ, ಭಾಳಷ್ಟು ಮಾರ್ಕೆಟ್ಗಳು, ಐತಿಹಾಸಿಕ ಮಾರ್ಕೆಟ್ಗಳಲ್ಲಿ ವಿಶ್ವದಲ್ಲಿ ಉಳಿಸಿದ್ದಾರೆ. ಒಂದೊಂದು ಭಾಗ ತೊಗೊಂಡು ಏನು ಮಾಡಬೇಕಾಗಿದೆ ಮಾಡೋಣ. ಅದನ್ನು ಏನು ಅದು ಸೊಲ್ಯೂಷನ್ ಸಿಕ್ಕೋದು ಏನು ಕಷ್ಟ ಅಲ್ಲ, ಮನ್ಸು ಬೇಕು, ಅಷ್ಟೇ ಮನ್ಸು ಮಾಡಬೇಕು ಅವರು ಅಷ್ಟೇ. ಕಟ್ಟಡಕ್ಕೆ ಶತಮಾನಗಳ ಇತಿಹಾಸ ಹೊಂದಿರದ ಕಟ್ಟಡ ಈಗ ಶಿಥಿಲಾವಸ್ಥೆಗೊಂಡಿದೆ ಅಂತ ಅಂತಾರೆ. ಅದಕ್ಕೆ ಕಾರಣ ಏನು? ನೀವು ಮಾಡಬೇಕು, ಪುನರುಜ್ಜೀವನಗೊಳಿಸುವ ಒಂದು ಹೋರಾಟ ಯಾವಾಗ ನಡೀತಾ ಇದೆ? 2005 ನಡೀತಾ ಇದೆ. ಈ 2005 ಇಲ್ಲಿ ಸಮಸ್ತ ಏನು ವ್ಯಾಪಾರಸ್ಥರಿದ್ದಾರೆ, ಅವರ ಅಭಿಪ್ರಾಯ ಇದನ್ನ ರೆನೋವೇಷನ್ ಮಾಡಬೇಕು ಅಂತ ಆವತ್ತೇ ಸ್ಪಂದಿಸಿ ನೀವು ಮಾಡಿದರೆ ನಾವು ಯಾರು ಹೋರಾಟ ಮಾಡೋ ಅವಶ್ಯಕತೆಯೇ ಇದೆ. 2005 ಇವತ್ತು 2026ವರೆಗೆ ಸತತವಾಗಿ ನೀವು ಇದನ್ನ ನಾನು ಡೆಮಾಲಿಷ್ ಮಾಡೇ ಪುನರ್ನಿರ್ಮಾಣ ಮಾಡ್ತೀನಿ ಅಂತ ಇವತ್ತು ಎಲ್ಲರೂ ಮುಂದುವರಿತಾ ಇರುವಂಥದ್ದು. ಎಲ್ಲ ಅಂದರೆ ಭಾಳಷ್ಟು ಜನ ಇದಕ್ಕೆ ಒಂದು ಶಾಮೀಲಾಗಿದ್ದಾರೆ. ಸೊ ಅದು ಆವಾಗಲೇ ಇವರು ಸ್ಪಂದಿಸಿ ಮಾಡಿದಿದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಇದು ದೊಡ್ಡ ಹೋರಾಟ ಆಗಿ ಇವತ್ತು ಎಲ್ಲ ಸ್ಥಳೀಯರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸಂಕಷ್ಟದಿಂದ ಇದಕ್ಕೆ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಸೊ ಅದಕ್ಕಾಗಿ ಇನ್ನು ಬಗೆಹರಿಸುವಂಥದ್ದು ಇವತ್ತು ಒಳ್ಳೆ ಅವಕಾಶ ಇದೆ. ನ್ಯಾಯಾಂಗನೂ ಕೂಡ ಅದಕ್ಕೆ ಪೂರಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಡೆದಿದ್ದು ಅಂತ. ರಾತ್ರಿ ಬೆಳಗ್ಗೆ ಡ್ರಿಲ್ ತೊಗೊಂಡು ಬಂದು ಹೊಡೆದು ಅದನ್ನ ಕೆಡವಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ವಿಡಿಯೋಗಳು ಇವತ್ತುವರೆಗೂ ಮಾರ್ಕೆಟ್ನವ್ರ ಹತ್ರ ಇದೆ. ಅದು ಏನು ಡ್ರಿಲ್ ಇಲ್ಲ. ಅದಾದ ನಂತರ ಏನೇನು ಮಳೆಗಳು ಬಂತು, ಆ ಎಲ್ಲ ಕೊಡಗುವಲ್ಲಿ ಪ್ರವಾಹನೂ ಕೂಡ ಆಗಿತ್ತು. ಅಂಥ ಮಳೆಗಳು ಬಂದಾಗ ಯಾವುದೇ ಒಂದು ಇದು ಕಟ್ಟಡ ಶಿಥಿಲ ಇದ್ರೂ ಸಹ ಯಾವುದೇ ರೀತಿಯ ಒಂದು ಹಾನಿ ಆಗಿಲ್ಲ. ಅಂಥ ಒಂದು ಬಲಿಷ್ಠವಾದಂಥ ಕಟ್ಟಡ. ಬರೀ ಅದನ್ನ ಇನ್ನು ಶಾಶ್ವತವಾಗಿ ಉಳಿಬೇಕಂದ್ರೆ ಒಂದು ರೆಸ್ಟೋರೇಷನ್ ಅನ್ನು ನಡಿಬೇಕಾಗಿದೆ. ಆಧುನಿಕ ಕಾಲದ ಸೌಲಭ್ಯಗಳು ಕೂಡ ಒದಗಿಸಬೇಕಂದ್ರೆ ಆ ಒಂದು ರೆಸ್ಟೋರೇಷನ್ ಪ್ರಕ್ರಿಯೆಯಲ್ಲೇ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗದೇ ಇದ್ದಂಗೆ ಇವತ್ತು ರೆಸ್ಟೋರೇಷನ್ ಮಾಡ್ಬೋದು. ಸಮಸ್ತ ವ್ಯಾಪಾರಸ್ಥರು ಕೂಡ ಅದಕ್ಕೆ ತಯಾರಿದ್ದಾರೆ. ಅವರು ಕೂಡ ಏನು ಅದು ಒಂದು ವ್ಯವಸ್ಥೆ ಮಾಡಬೇಕಾಗಿದೆ, ಒಂದೊಂದು ಭಾಗ ರೆಸ್ಟೋರೇಷನ್ ಮಾಡೋದಕ್ಕೆ ಇವತ್ತು ಅವರೆಲ್ಲರೂ ಸಿದ್ಧ ಆಗಿದ್ದಾರೆ. ಬೇಕಾಗಿದೆ. ಇವತ್ತು ಸರ್ಕಾರ ಇದಕ್ಕೆ ಒಂದು ಪ್ರೇರಣೆ ತಗೊಂಡು ಈ ಒಂದು ತೀರ್ಪಿಂದ ಈ ಮಾರ್ಕೆಟ್ ರೆಸ್ಟೋರೇಷನ್ ಮಾಡೋ ಮೂಲಕ ಅದೆಲ್ಲನೂ ಕೂಡ ಅವರು ರಿಸ್ಟೋರ್ ಮಾಡಬಹುದು. ಯಾಕಂದರೆ ಒಂದೇ ಜಾಗದಲ್ಲಿ ಬಂದು ತಮ್ಮ ಮಾರ್ಕೆಟಿನ ಏನು ಚಟುವಟಿಕೆಗಳು ಮಾಡೋದು ಸೂಕ್ತ ಅಲ್ಲ. ಇವತ್ತು ಮೈಸೂರು ನಗರ ಬೆಳೀತಾ ಇದೆ. ಬೇರೆ ಬೇರೆ ಜಾಗದಲ್ಲೂ ಮಾರ್ಕೆಟನ್ನು ಸೃಷ್ಟಿ ಮಾಡಬೇಕಾಗಿದೆ. ಹೌದು, ಇದು ಯಾವಾಗಲೂ ಸಹ ಕೇಂದ್ರ ಇರುತ್ತೆ, ವಾಣಿ ವಿಲಾಸ್ ಮಾರ್ಕೆಟ್ ಇತ್ಯಾದಿ. ಆದರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಮಾಡಿ ಅದೆಲ್ಲನೂ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದು ಆ ಗ್ರೇಟರ್ ಮೈಸೂರು ಯೋಜನೆಯಲ್ಲಿ ಇದೆಯೋ ಇಲ್ವೋ ನಂಗೆ
ನನಗೆ ಅರಿವು ಇಲ್ಲ. ಆದರೆ ಅದನ್ನು ಕೂಡ ಅಳವಡಿಸುವಂಥದ್ದು ಕೆಲಸ ಮಾಡಲಿ ಅವರು. ಒಂದು ಕಡೆ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಕೂಡ ರಿನೋವೇಷನ್ ಮಾಡಲಿಕ್ಕೆ ಅದನ್ನ ಅವರು ಇದಕ್ಕೆ ಸೇರಿಲ್ಲ ಅವರು ತೀರ್ಪಲ್ಲಿ. ಆದರೆ ಇದರಿಂದ ಪ್ರೇರಣೆ ತಗೊಂಡು ಇದು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅಂತಿಮದಲ್ಲಿ ಸುಪ್ರೀಂ ಕೋರ್ಟಿಂದ ತೀರ್ಪು ಬರೋದು ಅದೇ ರೀತಿ. ಇದು ಅವರು ಸುಮ್ಮನೆ ಜನರ ತೆರಿಗೆ ಹಣವನ್ನು ಒಂದು ರೀತಿ ಬಳಸಿ ಇದು ಮುಂದುವರಿಸಿ ಅವರು ಮುಂದುವರಿತಾನೆ ಇರ್ತದೆ, ಕಟ್ಟಡ ಬಿದೋಗುತ್ತೆ. ಆವಾಗ ಅವರು ಬಂದು ಇಲ್ಲ ನೋಡಿ ನಾವು ಹೇಳಿದ್ದಕ್ಕೆ ಮಾಡ್ತಾರೆ ಅಂತ. 2005ಇಂದನೂ ಇದೇ ರೀತಿ ನಡೀತಾ ಇದೆ. ಅದೇ ಟೈಮ್ಗೂ ಕೂಡ ಲ್ಯಾಂಡ್ಸ್ಡೌನ್ ಕೂಡ ನಡೀತಾ ಇರುವಂಥ. ಮೈಸೂರಿನಲ್ಲಿ ಇರ್ತಕ್ಕಂಥ ಪಾರಂಪರಿಕ ಕಟ್ಟಡಗಳನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಒಂದು ಆಗ್ರಹ? ಇಲ್ಲ, ಅದು ನಾನು ಇದು MP ಆಗೋಕ್ಕೆ ಮುಂಚೆನೂ ಕೂಡ ಈ ಹೋರಾಟದಲ್ಲಿ ತೊಡಗಿಸಿದ್ದೀನಿ. ಇದು ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಬೇಡ. ಇದರಲ್ಲಿ ಸಂಪೂರ್ಣವಾಗಿ ನನ್ನ ಬೆಂಬಲ ಇದೆ. ನಾವು ಪಾರಂಪರಿಕತೆ ಉಳಿಸಬೇಕಾಗಿದೆ, ನಗರದ ಅಭಿವೃದ್ಧಿನೂ ಕೂಡ ಮಾಡಬೇಕಾಗಿದೆ. ಇದಕ್ಕೆ ಇಡೀ ವಿಶ್ವದಲ್ಲೇ ರಾಷ್ಟ್ರದಲ್ಲೇ ಭಾಳಷ್ಟು ಉದಾಹರಣೆಗಳಿದೆ. ಚಂಡೀಗಢ ಇರ್ಬೋದು, ಅಮೃತ್ಸರ್ ಇರ್ಬೋದು, ಗೋಲ್ಡನ್ ಟೆಂಪಲ್ ಭಾಗದಲ್ಲೂ ಕೂಡ ಒಂದು ರೆಸ್ಟೋರೇಷನ್ ಮಾಡಿದ್ದಾರೆ. ಇದೆಲ್ಲನೂ ನಮಗೆ ಒಳ್ಳೆ ತಂತ್ರಜ್ಞಾನ ಇದೆ, ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಎಕ್ಸ್ಪರ್ಟೀಸು ಕೂಡ ಇದೆ. ಥ್ಯಾಂಕ್ ಯು. ಆಯಿತಾ.